ಹೆಂಗೈತೆ ಲೋ ಲೈಟ್? ಲೋ ಲೈಟಿಂಗ್ ಅಲ್ಟಿಮೇಟ್ ಕಣ ಆಸ್ಪೋ ಅಲ್ವಾ? ನನ್ನ ಫ್ಲಿಕ್ಕರಿಂಗ್ ಆಗುತ್ತೆ ಇದು ಬೇಕಾದ್ರೆ ನೋಡು. ಥ್ಯಾಂಕ್ಸ್ ಅಣ್ಣ. ನಾನು ಇದನ್ನ ಯಾಕೆ ಹೇಳ್ರಿ ತಗೊಂಡಿದ್ದು, ಹೇಗೆ 1 ವರ್ಷ ಆದಮೇಲೆ 6ಗೆ ಅಪ್ಗ್ರೇಡ್ ಆಗೋಣ ಅಂತ. 1 ವರ್ಷ ಆದಮೇಲೆ ಇದರಲ್ಲಿ ಎಷ್ಟು ಯೂಸ್ ಮಾಡಬೇಕು ಯೂಸ್ ಮಾಡಿ ಕಲಿಬೇಕಷ್ಟೇ ನೀವು. ಮಗ ಎಲ್ಲಿದ್ಯಾ? ಸ್ಮೋಕ್ ಮಾಡೋಣವಾ? ಬಂದೆ. ಸಿಗರೇಟ್ ಬೇಡವಾ? ಅಣ್ಣ ಕಾಫಿ ಕೊಟ್ರ? ನೀನು ಏನು ಕರಿ ಬಿಡ್ರಿ ಅವ್ರಿಗೆ ಆಲ್ವೇಸ್ ಫಿಲ್ಟ್ರ್ ಕಾಫಿ ಕೇಳೋದಲ್ಲ. ವಿಡಿಯೋ ಆಫ್ ಮಾಡಪ್ಪ ಹೇಗೆ? ಆಫ್ ಆಗುತ್ತೆ ನಿಜವಾಗ್ಲೂ. ಲೈಟ್ ಬತ್ತಾಯ್ತಲ್ಲಿ, ಅದು ರೆಡ್ ಬರ್ತಿರೋದು ಆಫ್ ಆಗೈತೆ, ಗ್ರೀನ್ ಬಂದರೆ ಆನ್ ಆಗೈತೆ ಕ್ಯಾಮ್ರಾ. ಬ್ಲಿಂಕ್ ಆಗ್ತಾನೆ ಇರುತ್ತೆ ಡೈರೆಕ್ಟ್ ಸೆನ್ಸರು. ನಿಜವಾಗ್ಲು ಮತ್ತು ಚಾರ್ಜ್ ಹೋಗಲ್ವಾ ಇಷ್ಟೊಂದು? ಸೆನ್ಸರ್ ಏನು ಅಷ್ಟೊಂದು ಬ್ಯಾಟ್ರಿ ಕನ್ಸ್ಯೂಮ್ ಮಾಡಲ್ಲ. ಸೊ ಗೈಸ್, ನಮ್ಮ ಬ್ರದರ್ ಗೌರವ್ ಅವ್ರದ್ದು ಡಾಮಿನರ್ ಬೈಕ್ನ ತಗೊಂಡೋಗಕ್ಕೆ ಬಂದಿದ್ದೀವಿ, ಸರ್ವಿಸಿಗೆ ಬಿಟ್ಟಿದ್ವಿ. ಸೊ ಟ್ಯಾಂಕ್ ಒಂದು ಚೇಂಜ್ ಆಗಿಲ್ಲ, ಸೊ ಈ ಪಾರ್ಟ್ ಸಿಕ್ಕಿಲ್ವಂತೆ. ಸೊ ನೆಕ್ಸ್ಟ್ ಸರ್ವಿಸ್ ಅಷ್ಟೊತ್ತಿಗೆ ಚೇಂಜ್ ಮಾಡಿಸ್ತೀರಾ? ನೆಕ್ಸ್ಟ್ 100% ನೆಕ್ಸ್ಟ್ ಸರ್ವಿಸ್ ಅಲ್ಲ, ಅದಕ್ಕೂ ಮುಂಚೆನೇ ಚೇಂಜ್ ಮಾಡಿಸ್ಬೇಕು. ಓಕೆ. ಅದು ಮತ್ತು ಇದನ್ನು ಇಲ್ಲೂ ಕ್ರ್ಯಾಕ್ ಆಗಿದೆ. ಹಾಂ. ಸೊ ಇಲ್ಲಿ ಈ ಡಿಸ್ಪ್ಲೇಲಿ ಏನು ತೋರಿಸುತ್ತೆ? ಸ್ಪೀಡೋಮೀಟರ್ ಇದು? ಸ್ಪೀಡೋಮೀಟರ್ ಅಲ್ಲ, ಅದು ಅಲ್ಲಿ ಬ್ಯಾಟ್ರಿ ಪರ್ಸೆಂಟೇಜು. ಬ್ಯಾಟ್ರಿ ಪರ್ಸೆಂಟೇಜ್ ಅಲ್ಲ ಒಂಥರ. ಹಾಂ, ಬ್ಯಾಟ್ರಿ, ಇಂಜಿನ್ ಆಯಿಲು, ಸೈಡ್ ಸ್ಟ್ಯಾಂಡ್ ಲೈಟ್ ಇದೆ, ಲೋಗೋ ಮತ್ತು ABS. ನನಗೆ ಅಷ್ಟೊಂದು ಬೈಕ್ ಮೇಲೆ ನಾಲೆಜ್ ಇಲ್ಲ. ಎಲ್ಲೋದ್ರು ಅವ್ರ ಹೆಸರು? ಕೇಳಪ್ಪ ಅವ್ರನ್ನೇ. ಅಣ್ಣ ನಿಮ್ಮ ಹೆಸರು? ಅಸೈನ್ ಅಂತ ಹೇಳಿ. ಸೊ ನೀವೇನ ಮೇಯ್ನ್ ಇಲ್ಲಿ ನಾನೇ ಈ ಶಾಪಿಗೆ? ಓಕೆ. ಸೊ ಇವರು ಅಸೈನ್ ಅಂತ ಅಂದ್ಬಿಟ್ಟು. ಅಣ್ಣ ನಿಮ್ಮ ಗ್ಯಾರೇಜ್ ಹೆಸರು? ಬುಲೆಟರ್ ಝೋನ್ ಗ್ಯಾರೇಜ್ ಅಂತ. ಸೊ ಇವಾಗ ಈ ಗಾಡಿದು ಏನೇನು ಸರ್ವಿಸ್ ಮಾಡಿದ್ದೀರಿ ಅಂತ ಹೇಳ್ತೀರಾ? ಗಾಡಿ ಆಯಿಲ್ ಸರ್ವಿಸಿಗೆ ಬಂದಿತ್ತು. ಇಂಜಿನ್ ಆಯಿಲು, ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಿದ್ದೀನಿ. ಮತ್ತು ಇದೊಂದು ಟ್ಯಾಂಕ್ ಶೀಲ್ಡ್ ಸಿಗಲಿಲ್ಲ, ಇದು ನೆಕ್ಸ್ಟ್ ಮಂತ್ ಬರುತ್ತಂತೆ. ಟ್ಯಾಂಕ್ ಶೀಲ್ಡು ಮತ್ತು ಒಂದು ಮೀಟ್ರ್ ಇದು ಅದೆರಡು ರಿಪ್ಲೇಸ್ ಮಾಡಬೇಕು. ಆಮೇಲೆ ಜನರಲ್ ಸರ್ವಿಸ್ ಎಲ್ಲ ಆಗಿದೆ ಟೋಟಲ್. ಚೈನ್ ಅಡ್ಜಸ್ಟ್ಮೆಂಟು, ಪ್ಲಗ್ಗು, ಕ್ಲಚ್ ಕೇಬಲ್, ಆಯಿಲಿಂಗು, ಟೋಟಲ್ ಜನರಲ್ ಸರ್ವಿಸ್ ವರ್ಕ್ ಎಲ್ಲ ಆಗಿದೆ. ಸ್ವಲ್ಪ ವಾಯ್ಸ್ ಜೋರಣ. ಸೊ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ? ಏನು ಕಂಪ್ಲೇಂಟ್ಸ್ ಇಲ್ಲ, ಏನಿಲ್ಲ, ಎಲ್ಲ ನೀಟಾಗಿ ಗಾಡಿ ಆಗಿದೆ. ಓಕೆ. ಸೊ ಈ ಗಾಡಿ ಬಗ್ಗೆ ಏನಾದರೂ ಹೇಳ್ತೀರಾ? ನೀವು ಎಷ್ಟೊಂದು ಬೈಕ್ ನೋಡಿದ್ದೀರಲ್ಲ, ಸೊ ಒಂದೊಂದು ಬೈಕ್ ಒಂದೊಂದು ಥರ ಸ್ಪೆಷಲ್ ಇರುತ್ತೆ. ಇವಾಗ 200 ಸೆಗ್ಮೆಂಟಲ್ಲಿ ಅಂತಂದರೆ ಯಾವ್ದು ಚೆನ್ನಾಗಿದೆ? NS ಚೆನ್ನಾಗಿದೆ, ಆ ಥರ. ಇದು ಓಲ್ಡ್ ವರ್ಷನ್ ಚೆನ್ನಾಗಿರುತ್ತೆ, ಓಡಿಸೋಕ್ಕೆ ಸ್ಮೂತ್ನೆಸ್ ಚೆನ್ನಾಗಿರುತ್ತೆ. ಓಕೆ. ಮೇಂಟೆನೆನ್ಸ್ ಪರವಾಗಿಲ್ಲ, ಒಟ್ಟಿನಲ್ಲಿ ಈ ಫೀಲ್ ಬರಲ್ಲ ಗಾಡಿ. ಇವಾಗ ಬರ್ತಿದೆಯಲ್ಲ ಡೊಮಿನರ್ 400, ಓಲ್ಡ್ ವರ್ಷನಲ್ಲಿ ಫೀಲ್ ಚೆನ್ನಾಗಿರುತ್ತೆ ಓಡಿಸೋಕ್ಕೆ, ಸ್ಮೂತ್ನೆಸ್. ಅಣ್ಣ ನಿಮ್ಮ ಗ್ಯಾರೇಜಲ್ಲಿ ಯಾವ್ಯಾವ ಬೈಕ್ನ ರೆಡಿ ಮಾಡಿದ್ದೀರಾ? ಅಂದರೆ ಟಾಪ್ ಎಂಡ್ ಬೈಕ್. ಸ್ಕೂಟಿನೂ ರೆಡಿ ಮಾಡ್ತೀರಾ? ನಮ್ಮ ಗ್ಯಾರೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿ ರೆಡಿ ಮಾಡ್ತೀವಿ. ಹಾಂ. ಸೂಪರ್ ಬೈಕ್ಸ್ ಮಾಡ್ತೀವಿ, ಬಟ್ ಸ್ಪೇರ್ಸ್ ಇಲ್ಲಿ ಸಿಗಲ್ಲ, ಟೈಮ್ ಕೊಡಬೇಕು. ಓಕೆ. ಯಾವ್ದು ಮಾಡಿದ್ದೀರಾ ಸೂಪರ್ ಬೈಕ್ ಇಲ್ಲಿ ತನಕ? ಸೂಪರ್ ಬೈಕು ಸರ್ವಿಸಿಂಗ್ ಮಾಮೂಲಿ ಬೆನ್ನಲ್ಲಿ ಮಾಡಿದ್ದೀವಿ. ಜನರಲ್ ಸರ್ವಿಸ್ ವರ್ಕ್ ಅಷ್ಟೇ, ಬೇರೆ ಏನು ಮೇಜರ್ ಮಾಡಿಲ್ಲ. ಸರ್ವಿಸ್ ವರ್ಕ್ ಮಾಡ್ಕೊಡ್ತೀನಿ ಬೇಕಾದ್ರೆ. ಹೆಂಗೈತೆ? ಸ್ಮೂತ್ ಆಯ್ತಾ? ಇನ್ನೂ ಓಡಿಸೇ ಇಲ್ಲ, ಅದೇನು ಗೊತ್ತಾಗುತ್ತೆ. ಇಂಜಿನ್ ಆನ್ ಮಾಡಿ ರೇವ್ ಮಾಡ್ಬೇಕಾರೆ ಇವಾಗ 1-3 ಕಿಲೋಮೀಟರ್ಸ್ ಓಡಿಸೋಣ, ಆಮೇಲೆ ನೋಡೋಣ, ಗೊತ್ತಾಗುತ್ತೆ. ಮನೆ ಹತ್ರ ಹೋಗೋಷ್ಟೊತ್ತು ಗೊತ್ತಾಗುತ್ತೆ. ನಮ್ಮ ಹುಡುಗನ ಹತ್ರ ಯಾವಾಗ ಬಿಟ್ರು ಏನೂ ಕಿರಿಗಿಲ್ಲಪ್ಪ, ನೀಟಾಗಿ ಮಾಡಿಕೊಟ್ಟಿರ್ತಾನೆ. ನಾನು ಇನ್ನೊಂದ್ಸಲಿ ಯಾವತ್ತೂ ಬಂದೇ ಇಲ್ಲ. ಬಂದಿದ್ರೆ ಏನೋ ಒಂದು ಸಣ್ಣ ಪುಟ್ಟದ ಮೈನರ್ ಅಂದರೆ ಇಲ್ಲ, ಯಾವತ್ತೂ ಬಂದಿಲ್ಲ ನಾನು. 2ನೇ ಸಲ ಒಂದ್ಸಲಿ ತೊಗೊಂಡೋದ್ರೆ ಏನೇ ಇದ್ರೂ ಇಲ್ಲೇ ಮಾಡಿಕೊಡ್ತಾನೆ. ಬೇಕು ಅಂದರೆ ಪಾಪ ಯಾವಾಗ ಬೇಕಾದರೂ ಬಂದರೆ ಆಯಿಲ್ ಇಶ್ಯೂನೋ ಇಲ್ಲ ಚೈನ್ ಪಾಕೆಟ್ ಟೈಟ್ ಮಾಡೋದಾಗಲಿ ಹುಡುಗ ಮಾಡಿಕೊಡ್ತಾನೆ ನೀಟಾಗಿ. ಸರಿ ನಡಿ ಓಡೋಣ. ಇದು ಲೈಟ್ ಥ್ರೋ ಎಲ್ಲ ಚೆನ್ನಾಗೈತಾ? ಲೈಟು ಒಂದ್ಸಲಿ ಹೋಗಿತ್ತು, ಇವನೇ ಚೇಂಜ್ ಮಾಡಿಕೊಟ್ಟಿದ್ದ.
ಇವಾಗ ಏನು ಇಶ್ಯೂ ಇಲ್ಲ ಇದೆ ಸಾಕು. ನಂದು ಹೋಂಡಾ ಶೈನಲ್ಲಿ ಇದಕ್ಕಿಂತ ಜಾಸ್ತಿ ಥ್ರೋ ಬರುತ್ತೆ. ಯಾಕೆ ಗೊತ್ತಾ? ಯಾಕೆ? LED ಲೈಟ್ ಹಾಕ್ಸಿದ್ದೀನಿ, ಪವರ್ಫುಲ್. ನಾವು ಬಡವರಪ್ಪ, ಏನಾದ್ರೂ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗಲ್ಲ ಬ್ರೋ ಹೇಳಿದ್ದು. ಸರಿ ಬಾ, ಲೇಟ್ ಆಗುತ್ತೆ, Okay. ಹೊಟ್ಟೆ ಬೇರೆ ಹಸಿತಿದೆ. ಸೊ ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಬಾಯ್.